ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗೇನೋ ಮಕ್ಕಳಿನ್ನೂ ಮಲಗಿದ್ದಾರೆ. ಇವತ್ತಿನ ಬಾಕ್ಸಿಗೆ ಮಗನಿಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹೊಟ್ಟೆ ಬೇರೆ ಸರಿ ಇಲ್ಲ, ಪಲ್ಯ ಏನೂ ಬೇಡ ಅಂದ. ಹಾಗಲಕಾಯಿ ಗೊಜ್ಜು ಮಾಡಿದ್ದಿತ್ತು. ಮಗನಿಗೆ ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿ ಸ್ಕೂಲ್ ಕಳಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ಚಿಂಟುನೂ ಎದ್ದಿದ್ದ, ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮನೆಗೆ ಬಂದು ನಾನು ಸ್ವಲ್ಪ ಟಿಫನ್ ಮಾಡಿ ಸ್ವಲ್ಪ ಬಟ್ಟೆ ಇದ್ದು ವಾಶ್ ಮಾಡಿದೆ. ಟೆರೆಸ್ ಮೇಲೆ ಹೋಗಿ ಬೆಡ್ಶೀಟ್ಸ್ ಎಲ್ಲ, ಹಾಗೆ ಶೂ ಎಲ್ಲ ತೊಳೆದೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಮಕ್ಕಳದು ನಮ್ಮದು ಎಲ್ಲನೂ ತೊಳೆದಿಟ್ಟಿದ್ದೀನಿ. ತುಂಬ ದೊಡ್ಡ ಮನೆ, ದಿನ ಒಂದೊಂದು ಮಾಡ್ಕೋಬೇಕು ಕೆಲಸನ. ಸೊ ಇವಾಗ ಅಲ್ಲೇ ಟೈಮ್ ಆಗೇ ಬಿಡ್ತು. ಇಷ್ಟು ಮಾಡೋ ಅಷ್ಟೊತ್ತಿಗೆ ಮಗನ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ 12 ಆಯಿತು. ಮಗನ ಕರ್ಕೊಂಬಂದು ಅವನಿಗೂ ಸ್ನಾನ ಎಲ್ಲ ಮಾಡಿಸ್ದೆ. ನನ್ನ ಮಗ ಅಂತೂ ದಿನಕ್ಕೊಂದು ಹೊಸ ಬಟ್ಟೆ ಬಿಡ್ತಾನೆ. ಅದು ಬೇಡ ಇದು ಬೇಡ ಅಂತ ಫುಲ್ ಕಬರ್ಡ್ ಕಿತ್ತಾಕಿ ಈ ಬಟ್ಟೆ ಹಾಕೊಂಡು ಕೂತಿದ್ದಾನೆ. ಅದು ಏನೋ ಗೊತ್ತಿಲ್ಲ, ಇತ್ತೀಚೆಗೆ ನಾನು ಹಾಕಿದ ಬಟ್ಟೆ ಹಾಕೊಳ್ಳೋದೇ ಇಲ್ಲ. ನನಗಿಷ್ಟ ಬಂದಿದ್ದ ಬಟ್ಟೆನೇ ಹಾಕ್ಕೊಳ್ಳೋದು. ಒಂದು ಬಟ್ಟೆ ಹಾಕೊಳ್ಳೋಕೆ ಹೋಗಿ ಇಡೀ ರೂಮ್ ಎಲ್ಲ ಕೊಬ್ಬೆಬ್ಸಿದ್ದ. ಎಲ್ಲನೂ ಕ್ಲೀನ್ ಮಾಡಿ ಕಸ ಗುಡಿಸ್ತಾ ಇದ್ದೀನಿ, ಎಲ್ಲ ಬಟ್ಟೆ ಎತ್ತಿಟ್ಬಿಟ್ಟು. ಇವತ್ತು ಬುಧವಾರ ಏನು ಚಿಕನ್ ತಂದಿರಲಿಲ್ಲ ಯಜಮಾನ್ರು. ಅವರು ಅಲ್ಲೇ ಹೊರಗಡೆ ಊಟ ಮಾಡಿ ನಮಗೂ ಪಾರ್ಸೆಲ್ ತಂದಿದ್ದರು, ಚಿಕನ್ ಸಾರು ಮಟನ್ ಸಾರು. ಸೊ ಹಾಗಾಗಿ ಅನ್ನ ಒಂದೇ ಮಾಡಿದ್ದೆ. ಇವಾಗ ಸ್ವಲ್ಪ ಗ್ರೋಸರಿ ತರಬೇಕಿತ್ತು, ತರಕಾರಿ ಅವರೇ ತಂದರು. ರೇಷನ್ ಎಲ್ಲ ತರೋಕ್ಕೆ ನಾವೇ ಹೋಗ್ತಾಯಿದ್ದೀವಿ ಜೊತೆಗೆ. ನಾವು ಜಾಸ್ತಿ ಅಂಗಡಿಲಿ ತರಲ್ಲ. ಅಂಗಡಿಲಿ ತಂದರೆ ಒಂದು ಮರೆತುಬಿಟ್ಟು ಒಂದು ತರ್ತೀನಿ. ಈ ಥರ ಶಾಪಿಂಗ್ ಮಾಲ್ಗೆ ಬಂದುಬಿಟ್ರೆ ಎಲ್ಲನೂ ಗೊತ್ತಾಗ್ಬಿಡುತ್ತೆ ನಮ್ಗೆ ಏನೇನು ಬೇಕು ಅಂತ. ಆಲ್ಮೋಸ್ಟ್ ಎಲ್ಲನೂ ಇಲ್ಲೇ ಸಿಗುತ್ತೆ. ಮನೆಗೆ ಬೇಕಾದ್ರೆ ಐಟಮು, ಮಕ್ಕಳ ತಿಂಡಿ ಎಲ್ಲನೂ ಮನೆಗೆ ತಗೊಂಡು ಹೋಗ್ಬೇಕು ಇವಾಗ. ಮನೆಗೆ ಬೇಕಾಗಿರೋ ಎಲ್ಲ ರೇಷನ್ಸ್ ಎಲ್ಲ ತೊಗೊಂಡೆ. ಬಟ್ ಫುಡ್ ಐಟಮ್ಸ್ ಜಾಸ್ತಿ ತೊಗೊಳ್ಳಲ್ಲ, ಇಲ್ಲಿ ಸ್ಟಾಕ್ ಮಾಲ್ ಇರುತ್ತೆ ಅಂತ. ಇಲ್ಲೇ ಪಕ್ಕದಲ್ಲಿ ಬೇಕ್ರಿ ಇದೆ, ಅಲ್ಲಿ ತೊಗೊಂಬರ್ತೀನಿ ಅಂತ ಹಸ್ಬೆಂಡ್ ಹೋದರು. ಬೇಕ್ರಿ ತಿಂಡಿ ಎಲ್ಲ ಇಲ್ಲಿ ತೊಗೊಳ್ಳಲ್ಲ. ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹಾಗೆ ಬಿಲ್ ಮಾಡಿಸ್ಕೊಂಡು ಹೊರಗಡೆ ಸ್ವಲ್ಪ ಪಾನಿಪುರಿ ಏನಾದ್ರು ತಿನ್ಕೊಂಡು ಹೋಗಬೇಕು. ಹೊರಗಡೆ ಗೋಬಿ ಮಂಚೂರಿಯನ್ ಇರಲಿಲ್ಲ, ಪಾನಿಪುರಿ ಗೋಲ್ಗಪ್ಪ ಇತ್ತು. ನಾವು ತಿಂದ್ವಿ. ಮಕ್ಕಳಿಗೆ ಇಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಒಂದು ಪಾರ್ಸೆಲ್ ತೊಗೊಂಡೋದ್ವಿ, ಮನೆಗೆ ಹೋಗಿ ತಿನ್ನಿಸ್ಬೇಕು. ಹಾಗೆ ಇದು ಹಣ್ಣು ತಂದಿದ್ರು, ತೊಳೆದಿಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಕೆಂಪು ನೇರಳೆ ಹಣ್ಣು. ತೊಳೆದಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡು ತಿನ್ನಬೇಕು. ಹಾಗೆ ಹಾಲು ಕಾಯಿಸ್ತಾ ಇದ್ದೀನಿ. ನಾನು ಬ್ರೂ ಕಾಫಿ ಹಾಕೊಂಡು ಕುಡಿತೀನಿ. ಮಕ್ಕಳಿಗೂ ಹಾರ್ಲಿಕ್ಸ್ ಎಲ್ಲ ಖಾಲಿಯಾಗಿತ್ತು. ಇವತ್ತು ಜೂನಿಯರ್ ಹಾರ್ಲಿಕ್ಸ್ ತಂದೆ,
ಅದನ್ನೇ ಕುಡಿಸ್ಬೇಕು. ಲಾಸ್ಟ್ ಟೈಮ್ ಕಾಂಪ್ಲೇಂಟ್ ತಂದಿದ್ದೆ. ನಾನು ಪ್ರತಿ ಸತಿ ಒಂದೊಂದು ವೆರೈಟಿ ಚೇಂಜ್ ಮಾಡ್ತಾ ಇರ್ತೀನಿ. ಯಾವಾಗಲೂ ಅದನ್ನೇ ಕುಡಿಸೋದ್ರಿಂದ ಮಕ್ಕಳಿಗೂ ಬೋರ್ ಆಗಿಬಿಡುತ್ತೆ. ಸೊ ಅದಕ್ಕೆ ಕಾಂಪ್ಲೇನು ಒಂದು ಸತಿ ಹಾರ್ಲಿಕ್ಸು ಆ ಥರ ಮಾಡ್ತಾಯಿರ್ತೀನಿ. ಹಾಗೆ ಹಸಿ ಕಡಲೆಕಾಯಿ ತಂದಿದ್ದರು, ಅವನು ಸ್ವಲ್ಪ ಹುರಿದುಕೊಟ್ಟು ಯಜಮಾನ್ರು ತಿಂತಾಯಿದ್ದಾರೆ. ನಾನು ಕಾಫಿ ಕುಡಿದು ಮಕ್ಕಳಿಗೆ ಸ್ವಲ್ಪ ಹಾರ್ಲಿಕ್ಸ್ ಕುಡಿಸ್ಬೇಕು. ಎಲ್ಲ ತಂದು ಎಲ್ಲ ಜೋಡಿಸಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದೆ. ಇವಾಗ ಸ್ವಲ್ಪ ಹೋಮ್ವರ್ಕ್ ಮಾಡಬೇಕು. ಅವನಿಗೆ ಒಂದೆರಡು ಹೋಮ್ವರ್ಕ್ ಇದೆ. ಒಂದು ಡ್ರಾಯಿಂಗ್ ಇದೆ ಮತ್ತು ಇನ್ನೊಂದು ಸ್ವಲ್ಪ ಹೋಮ್ವರ್ಕ್ ಬರೆಯೋದಿದೆ. ಅದೆಲ್ಲ ಬರೆಸ್ಬಿಡ್ಬೇಕು. ಸಾಂಬಾರಿದೆ, ರೈಸ್ ಮಾಡಿದ್ದೀನಿ, ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕು. ಅವ್ನು ಹೋಮ್ವರ್ಕ್ ಎಲ್ಲ ಮುಗೀತು. ಆಮೇಲೆ ರಫು ಕೊಟ್ಬಿಟ್ಟು ಏನಾದರೂ ಪ್ರಾಕ್ಟೀಸ್ ಮಾಡು ಅಂತ ಕೊಟ್ಟಿದ್ದೀನಿ. ನಾನು ಹಂಗೆ ಸೊಪ್ಪು ತಂದಿದ್ರು, ಸೊಪ್ಪು ಬಿಡಿಸ್ತಾ ಇದ್ದೀನಿ ಹಾಗೆ ಟಿ ವಿ ನೋಡಿಕೊಂಡು. ಎಲ್ಲ ಕೆಲಸ ಮುಗಿಸಿ ಊಟ ಮಾಡಿ ಇವಾಗ ರೂಮಿಗೆ ಬಂದ್ವಿ. ಇದೊಂದು ಮ್ಯಾಜಿಕ್, ಇದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿದೆ ಇವತ್ತು ಟುಡೇ. ಅದೇನಿಲ್ಲ, ವೈಟ್ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಫೋನ್ ಉಲ್ಟಾ ಇಟ್ಟು ಟಾರ್ಚ್ ಆನ್ ಮಾಡಿ ಅದ್ರ ಮೇಲೆ ಇಟ್ಟರೆ ಆ ಲೈಟಿಗೆ ಎಫೆಕ್ಟಿಗೆ ಅದು ಅರಿಶಿನ ಪುಡಿ ಹಾಕಬೇಕು. ಅದು ಒಂದೊಂದು ಕಣಗಳಾಗಿ ಕೆಳಗಡೆ ಬರ್ತವೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮಕ್ಕಳಿಗೆ ಒಂಥರ ಖುಷಿ. ಎಲ್ಲರೂ ಮಾಡ್ತಾಯಿದ್ರು, ನಾನು ಮಾಡೋಣ ಅಂತ ಬಂದೆ. ಬಟ್ ಅದು ಕರೆಕ್ಟಾಗಿ ಬರಲಿಲ್ಲ ವೀಡಿಯೋ. ಯಾವುದೋ ಮಿಸ್ ಕಾಲ್ ಬಂತು, ಫೋನ್ ಬಂದುಬಿಡ್ತು. ನಮ್ಮ ಹಸ್ಬೆಂಡ್ ಫೋನ್ ತೊಗೊಂಡ್ಬಿಟ್ರು, ಚೆನ್ನಾಗಿ ಬರಲಿಲ್ಲ. ಬಟ್ ನಾಳೆ ಟ್ರೈ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದೆವ್ವ ಅಂತ ಎದುರಿಸ್ತಾ ಇದ್ದಾನೆ ನನ್ನ ಮಗ ಎಲ್ಲರಿಗೂ.